ದಾವಣಗೆರೆಯಲ್ಲಿ ಶಾಸಕ ಬಿಪಿ ಹರೀಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ರೀತಿಯಾದಂತಹ ಘಟನೆ ಹಲ್ಲೆ ಮಾಡಿರೋದು ಖಂಡನೀಯ ಅಂತ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಇಂದು ದುಷ್ಟರು ಹಾಗೂ ಕಳ್ಳರ ಕೈಯಲ್ಲಿದೆ ಅಂತ ಹೇಳಿದ್ದಾರೆ ಬಿಪಿ ಹರೀಶ್. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಶಾಸಕ ಬಿಪಿ ಹರೀಶ್ ಆಗ್ರಹವನ್ನ ಮಾಡಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂದಿದ್ದಾರೆ. ಬಂಧಿಸೋದಕ್ಕೆ ಹೋದಂತ ಪೊಲೀಸರ ಮೇಲೆ ಹಲ್ಲೆ ಆಗುತ್ತೆ ಅನ್ನೋದಾದ್ರೆ ಎಲ್ಲಿವರೆಗೂ ಬಂತು ಕಾನೂನು, ನ್ಯಾಯಾಲಯ ಎಲ್ಲಿವರೆಗೂ ಬಂತು? ಹಾಗಾದ್ರೆ ಇವರು ಯಾರಿಗೂ ಭಯನೇ ಇಲ್ವಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳನ್ನ ಬಿಪಿ ಹರೀಶ್ ಈ ಸಂದರ್ಭದಲ್ಲಿ ಮಾತಾಡಿದ್ದಾರೆ. ಪೊಲೀಸರಿಗೆ ಕೇಳಿದೆ, ಯಾರ್ರೀ ಅವನು ಪೊಲೀಸ್ ಬಾಬು? ಏನ್ ಡಿಜಿ ಮಗನ ಅಥವಾ ಅವನೇ ಪೊಲೀಸಾ? ಏನಿದೆ ಇಡೀ ಜಿಲ್ಲೆಯಾದ್ಯಂತ ಪೊಲೀಸ್ ಬಾಬು ಅಂತಾರೆ. ಈ ಪೊಲೀಸ್ ಬಾಬು ಕೃತ್ಯ ಹರಿಹರದ ಕುರುಬರಹಳ್ಳಿಯಲ್ಲಿರ್ತಕ್ಕಂಥ ಕೆಐಡಿಬಿಯಲ್ಲಿ ಸುಮಾರು 200-300 ಜನ ಪ್ರತಿನಿತ್ಯ ಗ್ಯಾಂಬ್ಲಿಂಗ್ ನಡೀತಾ ಇದೆ. ಕೊಮರನಹಳ್ಳಿ ಗುಡ್ಡದಲ್ಲಿ ಗ್ಯಾಂಬ್ಲಿಂಗ್ ನಡೀತಾ ಇದೆ. ನಾನು ಪೊಲೀಸರಿಗೆ ಕೇಳಿದೆ, ಯಾರ್ರೀ ಅವನು ಪೊಲೀಸ್ ಬಾಬು? ಏನ್ ಡಿಜಿ ಮಗನ? ದಾವಣಗೆರೆಯಲ್ಲಿ ಶಾಸಕ ಬಿಪಿ ಹರೀಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ರೀತಿಯಾದಂತಹ ಘಟನೆ ಹಲ್ಲೆ ಮಾಡಿರೋದು ಖಂಡನೀಯ ಅಂತ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಇಂದು ದುಷ್ಟರು ಹಾಗೂ ಕಳ್ಳರ ಕೈಯಲ್ಲಿದೆ ಅಂತ ಹೇಳಿದ್ದಾರೆ ಬಿಪಿ ಹರೀಶ್. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಶಾಸಕ ಬಿಪಿ ಹರೀಶ್ ಆಗ್ರಹವನ್ನ ಮಾಡಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂದಿದ್ದಾರೆ. ಬಂಧಿಸೋದಕ್ಕೆ ಹೋದಂತ ಪೊಲೀಸರ ಮೇಲೆ ಹಲ್ಲೆ ಆಗುತ್ತೆ ಅನ್ನೋದಾದ್ರೆ ಎಲ್ಲಿವರೆಗೂ ಬಂತು ಕಾನೂನು, ನ್ಯಾಯಾಲಯ ಎಲ್ಲಿವರೆಗೂ ಬಂತು? ಹಾಗಾದ್ರೆ ಇವರು ಯಾರಿಗೂ ಭಯನೇ ಇಲ್ವಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳನ್ನ ಬಿಪಿ ಹರೀಶ್ ಈ ಸಂದರ್ಭದಲ್ಲಿ ಮಾತಾಡಿದ್ದಾರೆ. ಪೊಲೀಸರಿಗೆ ಕೇಳಿದೆ, ಯಾರ್ರೀ ಅವನು ಪೊಲೀಸ್ ಬಾಬು? ಏನ್ ಡಿಜಿ ಮಗನ ಅಥವಾ ಅವನೇ ಪೊಲೀಸಾ? ಏನಿದೆ ಇಡೀ ಜಿಲ್ಲೆಯಾದ್ಯಂತ ಪೊಲೀಸ್ ಬಾಬು ಅಂತಾರೆ. ಈ ಪೊಲೀಸ್ ಬಾಬು ಕೃತ್ಯ ಹರಿಹರದ ಕುರುಬರಹಳ್ಳಿಯಲ್ಲಿರ್ತಕ್ಕಂಥ ಕೆಐಡಿಬಿಯಲ್ಲಿ ಸುಮಾರು 200-300 ಜನ ಪ್ರತಿನಿತ್ಯ ಗ್ಯಾಂಬ್ಲಿಂಗ್ ನಡೀತಾ ಇದೆ. ಕೊಮರನಹಳ್ಳಿ ಗುಡ್ಡದಲ್ಲಿ ಗ್ಯಾಂಬ್ಲಿಂಗ್ ನಡೀತಾ ಇದೆ. ನಾನು ಪೊಲೀಸರಿಗೆ ಕೇಳಿದೆ, ಯಾರ್ರೀ ಅವನು ಪೊಲೀಸ್ ಬಾಬು? ಏನ್ ಡಿಜಿ ಮಗನ? ದಾವಣಗೆರೆಯಲ್ಲಿ ಶಾಸಕ ಬಿಪಿ ಹರೀಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ರೀತಿಯಾದಂತಹ ಘಟನೆ ಹಲ್ಲೆ ಮಾಡಿರೋದು ಖಂಡನೀಯ ಅಂತ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಇಂದು ದುಷ್ಟರು ಹಾಗೂ ಕಳ್ಳರ ಕೈಯಲ್ಲಿದೆ ಅಂತ ಹೇಳಿದ್ದಾರೆ ಬಿಪಿ ಹರೀಶ್. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಶಾಸಕ ಬಿಪಿ ಹರೀಶ್ ಆಗ್ರಹವನ್ನ ಮಾಡಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂದಿದ್ದಾರೆ. ಬಂಧಿಸೋದಕ್ಕೆ ಹೋದಂತ ಪೊಲೀಸರ ಮೇಲೆ ಹಲ್ಲೆ ಆಗುತ್ತೆ ಅನ್ನೋದಾದ್ರೆ ಎಲ್ಲಿವರೆಗೂ ಬಂತು ಕಾನೂನು, ನ್ಯಾಯಾಲಯ ಎಲ್ಲಿವರೆಗೂ ಬಂತು? ಹಾಗಾದ್ರೆ ಇವರು ಯಾರಿಗೂ ಭಯನೇ ಇಲ್ವಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳನ್ನ ಬಿಪಿ ಹರೀಶ್ ಈ ಸಂದರ್ಭದಲ್ಲಿ ಮಾತಾಡಿದ್ದಾರೆ. ಪೊಲೀಸರಿಗೆ ಕೇಳಿದೆ, ಯಾರ್ರೀ ಅವನು ಪೊಲೀಸ್ ಬಾಬು? ಏನ್ ಡಿಜಿ ಮಗನ ಅಥವಾ ಅವನೇ ಪೊಲೀಸಾ? ಏನಿದೆ ಇಡೀ ಜಿಲ್ಲೆಯಾದ್ಯಂತ ಪೊಲೀಸ್ ಬಾಬು ಅಂತಾರೆ. ಈ ಪೊಲೀಸ್ ಬಾಬು ಕೃತ್ಯ ಹರಿಹರದ ಕುರುಬರಹಳ್ಳಿಯಲ್ಲಿರ್ತಕ್ಕಂಥ ಕೆಐಡಿಬಿಯಲ್ಲಿ ಸುಮಾರು 200-300 ಜನ ಪ್ರತಿನಿತ್ಯ ಗ್ಯಾಂಬ್ಲಿಂಗ್ ನಡೀತಾ ಇದೆ. ಕೊಮರನಹಳ್ಳಿ ಗುಡ್ಡದಲ್ಲಿ ಗ್ಯಾಂಬ್ಲಿಂಗ್ ನಡೀತಾ ಇದೆ. ನಾನು ಪೊಲೀಸರಿಗೆ ಕೇಳಿದೆ, ಯಾರ್ರೀ ಅವನು ಪೊಲೀಸ್ ಬಾಬು? ಏನ್ ಡಿಜಿ ಮಗನ? ದಾವಣಗೆರೆಯಲ್ಲಿ ಶಾಸಕ ಬಿಪಿ ಹರೀಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ರೀತಿಯಾದಂತಹ ಘಟನೆ ಹಲ್ಲೆ ಮಾಡಿರೋದು ಖಂಡನೀಯ ಅಂತ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಇಂದು ದುಷ್ಟರು ಹಾಗೂ ಕಳ್ಳರ ಕೈಯಲ್ಲಿದೆ ಅಂತ ಹೇಳಿದ್ದಾರೆ ಬಿಪಿ ಹರೀಶ್. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಶಾಸಕ ಬಿಪಿ ಹರೀಶ್ ಆಗ್ರಹವನ್ನ ಮಾಡಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂದಿದ್ದಾರೆ. ಬಂಧಿಸೋದಕ್ಕೆ ಹೋದಂತ ಪೊಲೀಸರ ಮೇಲೆ ಹಲ್ಲೆ ಆಗುತ್ತೆ ಅನ್ನೋದಾದ್ರೆ ಎಲ್ಲಿವರೆಗೂ ಬಂತು ಕಾನೂನು, ನ್ಯಾಯಾಲಯ ಎಲ್ಲಿವರೆಗೂ ಬಂತು? ಹಾಗಾದ್ರೆ ಇವರು ಯಾರಿಗೂ ಭಯನೇ ಇಲ್ವಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳನ್ನ ಬಿಪಿ ಹರೀಶ್ ಈ ಸಂದರ್ಭದಲ್ಲಿ ಮಾತಾಡಿದ್ದಾರೆ. ಪೊಲೀಸರಿಗೆ ಕೇಳಿದೆ, ಯಾರ್ರೀ ಅವನು ಪೊಲೀಸ್ ಬಾಬು? ಏನ್ ಡಿಜಿ ಮಗನ ಅಥವಾ ಅವನೇ ಪೊಲೀಸಾ? ಏನಿದೆ ಇಡೀ ಜಿಲ್ಲೆಯಾದ್ಯಂತ ಪೊಲೀಸ್ ಬಾಬು ಅಂತಾರೆ. ಈ ಪೊಲೀಸ್ ಬಾಬು ಕೃತ್ಯ ಹರಿಹರದ ಕುರುಬರಹಳ್ಳಿಯಲ್ಲಿರ್ತಕ್ಕಂಥ ಕೆಐಡಿಬಿಯಲ್ಲಿ ಸುಮಾರು 200-300 ಜನ
ಪ್ರತಿನಿತ್ಯ ಗ್ಯಾಂಬ್ಲಿಂಗ್ ನಡೀತಾ ಇದೆ. ಕೊಮರ್ನಳ್ಳಿ ಗುಡ್ಡದಲ್ಲಿ ಗ್ಯಾಂಬ್ಲಿಂಗ್ ನಡೀತಾ ಇದೆ. ನಾನು ಪೊಲೀಸರಿಗೆ ಕೇಳಿದೆ, ಯಾರ್ರೀ ಅವನು ಪೊಲೀಸ್ ಬಾಬು, ಏನ್ ಡಿಜಿ ಮಗನ? ದಾವಣಗೆರೆಯಲ್ಲಿ ಶಾಸಕ ಬಿಪಿ ಹರೀಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ರೀತಿಯಾದಂತಹ ಘಟನೆ ಹಲ್ಲೆ ಮಾಡಿರೋ ಖಂಡನೀಯ ಅಂತ ಹೇಳಿದ. ದಾವಣಗೆರೆಯಲ್ಲಿ ಇಂದು ದುಷ್ಟರು ಹಾಗೂ ಕಳ್ಳರ ಕೈಯಲ್ಲಿದೆ ಅಂತ ಹೇಳಿದ್ದಾರೆ ಬಿಪಿ ಹರೀಶ್. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಶಾಸಕ ಬಿಪಿ ಹರೀಶ್ ಆಗ್ರಹವನ್ನ ಮಾಡಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂದಿದ್ದಾರೆ. ಬಂಧಿಸೋದಕ್ಕೆ ಹೋದಂತ ಪೊಲೀಸರ ಮೇಲೆ ಹಲ್ಲೆ ಆಗುತ್ತೆ ಅನ್ನೋದಾದ್ರೆ ಎಲ್ಲಿವರೆಗೂ ಬಂತು ಕಾನೂನು, ನ್ಯಾಯಾಲಯ ಎಲ್ಲಿವರೆಗೂ ಬಂತು? ಹಾಗಾದ್ರೆ ಇವ್ರು ಯಾರಿಗೂ ಭಯನೇ ಇಲ್ವಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳನ್ನ ಬಿಪಿ ಹರೀಶ್ ಈ ಸಂದರ್ಭದಲ್ಲಿ ಮಾತಾಡಿದ್ದಾರೆ. ಪೊಲೀಸರಿಗೆ ಕೇಳಿದೆ, ಯಾರ್ರೀ ಅವನು ಪೊಲೀಸ್ ಬಾಬು, ಏನ್ ಡಿಜಿ ಮಗನ ಅಥವಾ ಅವನೇ ಪೊಲೀಸಾ? ಏನಿದೆ ಇಡೀ ಜಿಲ್ಲಾದ್ಯಂತ ಪೊಲೀಸ್ ಬಾಬು ಅಂತಾರೆ. ಈ ಪೊಲೀಸ್ ಬಾಬು ಕೃತ್ಯ ಹರಿಹರದ ಕುರುಬರಹಳ್ಳಿಯಲ್ಲಿರ್ತಕ್ಕಂಥ ಕೆಐಡಿಬಿಯಲ್ಲಿ ಸುಮಾರು 200-300 ಜನ ಪ್ರತಿನಿತ್ಯ ಗ್ಯಾಂಬ್ಲಿಂಗ್ ನಡೀತಾ ಇದೆ. ಕೊಮರ್ನಳ್ಳಿ ಗುಡ್ಡದಲ್ಲಿ ಗ್ಯಾಂಬ್ಲಿಂಗ್ ನಡೀತಾ ಇದೆ. ನಾನು ಪೊಲೀಸರಿಗೆ ಕೇಳಿದೆ, ಯಾರ್ರೀ ಅವನು ಪೊಲೀಸ್ ಬಾಬು, ಏನ್ ಡಿಜಿ ಮಗನ? ದಾವಣಗೆರೆಯಲ್ಲಿ ಶಾಸಕ ಬಿಪಿ ಹರೀಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ರೀತಿಯಾದಂತಹ ಘಟನೆ ಹಲ್ಲೆ ಮಾಡಿರೋ ಖಂಡನೀಯ ಅಂತ ಹೇಳಿದ. ದಾವಣಗೆರೆಯಲ್ಲಿ ಇಂದು ದುಷ್ಟರು ಹಾಗೂ ಕಳ್ಳರ ಕೈಯಲ್ಲಿದೆ ಅಂತ ಹೇಳಿದ್ದಾರೆ ಬಿಪಿ ಹರೀಶ್. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಶಾಸಕ ಬಿಪಿ ಹರೀಶ್ ಆಗ್ರಹವನ್ನ ಮಾಡಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂದಿದ್ದಾರೆ. ಬಂಧಿಸೋದಕ್ಕೆ ಹೋದಂತ ಪೊಲೀಸರ ಮೇಲೆ ಹಲ್ಲೆ ಆಗುತ್ತೆ ಅನ್ನೋದಾದ್ರೆ ಎಲ್ಲಿವರೆಗೂ ಬಂತು ಕಾನೂನು, ನ್ಯಾಯಾಲಯ ಎಲ್ಲಿವರೆಗೂ ಬಂತು? ಹಾಗಾದ್ರೆ ಇವ್ರು ಯಾರಿಗೂ ಭಯನೇ ಇಲ್ವಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳನ್ನ ಬಿಪಿ ಹರೀಶ್ ಈ ಸಂದರ್ಭದಲ್ಲಿ ಮಾತಾಡಿದ್ದಾರೆ. ಪೊಲೀಸರಿಗೆ ಕೇಳಿದೆ, ಯಾರ್ರೀ ಅವನು ಪೊಲೀಸ್ ಬಾಬು, ಏನ್ ಡಿಜಿ ಮಗನ ಅಥವಾ ಅವನೇ ಪೊಲೀಸಾ? ಏನಿದೆ ಇಡೀ ಜಿಲ್ಲಾದ್ಯಂತ ಪೊಲೀಸ್ ಬಾಬು ಅಂತಾರೆ. ಈ ಪೊಲೀಸ್ ಬಾಬು ಕೃತ್ಯ ಹರಿಹರದ ಕುರುಬರಹಳ್ಳಿಯಲ್ಲಿರ್ತಕ್ಕಂಥ ಕೆಐಡಿಬಿಯಲ್ಲಿ ಸುಮಾರು 200-300 ಜನ ಪ್ರತಿನಿತ್ಯ ಗ್ಯಾಂಬ್ಲಿಂಗ್ ನಡೀತಾ ಇದೆ. ಕೊಮರ್ನಳ್ಳಿ ಗುಡ್ಡದಲ್ಲಿ ಗ್ಯಾಂಬ್ಲಿಂಗ್ ನಡೀತಾ ಇದೆ. ನಾನು ಪೊಲೀಸರಿಗೆ ಕೇಳಿದೆ, ಯಾರ್ರೀ ಅವನು ಪೊಲೀಸ್ ಬಾಬು, ಏನ್ ಡಿಜಿ ಮಗನ? ದಾವಣಗೆರೆಯಲ್ಲಿ ಶಾಸಕ ಬಿಪಿ ಹರೀಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ರೀತಿಯಾದಂತಹ ಘಟನೆ ಹಲ್ಲೆ ಮಾಡಿರೋ ಖಂಡನೀಯ ಅಂತ ಹೇಳಿದ. ದಾವಣಗೆರೆಯಲ್ಲಿ ಇಂದು ದುಷ್ಟರು ಹಾಗೂ ಕಳ್ಳರ ಕೈಯಲ್ಲಿದೆ ಅಂತ ಹೇಳಿದ್ದಾರೆ ಬಿಪಿ ಹರೀಶ್. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಶಾಸಕ ಬಿಪಿ ಹರೀಶ್ ಆಗ್ರಹವನ್ನ ಮಾಡಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂದಿದ್ದಾರೆ. ಬಂಧಿಸೋದಕ್ಕೆ ಹೋದಂತ ಪೊಲೀಸರ ಮೇಲೆ ಹಲ್ಲೆ ಆಗುತ್ತೆ ಅನ್ನೋದಾದ್ರೆ ಎಲ್ಲಿವರೆಗೂ ಬಂತು ಕಾನೂನು, ನ್ಯಾಯಾಲಯ ಎಲ್ಲಿವರೆಗೂ ಬಂತು? ಹಾಗಾದ್ರೆ ಇವ್ರು ಯಾರಿಗೂ ಭಯನೇ ಇಲ್ವಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳನ್ನ ಬಿಪಿ ಹರೀಶ್ ಈ ಸಂದರ್ಭದಲ್ಲಿ ಮಾತಾಡಿದ್ದಾರೆ. ಪೊಲೀಸರಿಗೆ ಕೇಳಿದೆ, ಯಾರ್ರೀ ಅವನು ಪೊಲೀಸ್ ಬಾಬು, ಏನ್ ಡಿಜಿ ಮಗನ ಅಥವಾ ಅವನೇ ಪೊಲೀಸಾ? ಏನಿದೆ ಇಡೀ ಜಿಲ್ಲಾದ್ಯಂತ ಪೊಲೀಸ್ ಬಾಬು ಅಂತಾರೆ. ಈ ಪೊಲೀಸ್ ಬಾಬು ಕೃತ್ಯ ಹರಿಹರದ ಕುರುಬರಹಳ್ಳಿಯಲ್ಲಿರ್ತಕ್ಕಂಥ ಕೆಐಡಿಬಿಯಲ್ಲಿ ಸುಮಾರು 200-300 ಜನ ಪ್ರತಿನಿತ್ಯ ಗ್ಯಾಂಬ್ಲಿಂಗ್ ನಡೀತಾ ಇದೆ. ಕೊಮರ್ನಳ್ಳಿ ಗುಡ್ಡದಲ್ಲಿ ಗ್ಯಾಂಬ್ಲಿಂಗ್ ನಡೀತಾ ಇದೆ. ನಾನು ಪೊಲೀಸರಿಗೆ ಕೇಳಿದೆ, ಯಾರ್ರೀ ಅವನು ಪೊಲೀಸ್ ಬಾಬು, ಏನ್ ಡಿಜಿ ಮಗನ?